Hi, hello, beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವ ಎನರ್ಜಿ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದಿದ್ದನ್ನು ಬೇರೆಯವರಿಗೆ ಬಿಡಿ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಫಸ್ಟ್ ಕಾರ್ಡ್ನ ಎನರ್ಜಿ ಪ್ರಕಾರ ತಮಗೆ ತಮ್ಮ ಪೂರ್ವಜರು ಏನೋ ಮಾತಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅವ್ರು ತಮಗೆ ಊರುಗೋಲಾಗಿದ್ದರು. ಇವಾಗ ತಾವು ಅದನ್ನು ಅವ್ರ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಥರ ಮುಂದೆ ನಡೀತಾ ಇದ್ದೀರಾ. ತಮಗೆ ಎದುರಿಗೆ ಬಂದಂಥ ಎಲ್ಲ ದೊಡ್ಡ ದೊಡ್ಡ ಕಷ್ಟಗಳನ್ನು ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಹೋಗ್ತಾ ಇದ್ದೀರಾ. ಅವರು ಅದರಿಂದ ಸಂತೋಷವಾಗಿದ್ದಾರೆ ಅಂತ ಪೂರ್ವಜರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮಗೆ ಹೆವಿ ವರ್ಕ್ ಆದಲ್ಲಿ ತಮ್ಮ ಫ್ಯಾಮಿಲಿಯವ್ರು ಕೂಡ ತಮಗೆ ಜೊತೆ ಇರ್ತಾರೆ. ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ತಮ್ಮ ಕಷ್ಟಕ್ಕೆ ಸಹಾಯ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ನಿಮಗೆ ವಿಶ್ರಾಂತಿ ಅವಶ್ಯಕತೆ ಇದೆ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ತಾವು ಫ್ಯಾಮಿಲಿಗಾಗಿ ಏನೆಲ್ಲ ಎಷ್ಟೊಂದು ಮಾಡಿರ್ತೀರ, ಅವರು ಕೂಡ ತಮ್ಮ ಕಷ್ಟದಲ್ಲಿ ಭಾಗವಹಿಸ್ಬಿಟ್ಟು ಅವರು ತಮಗೆ ಕೆಲಸವನ್ನೆಲ್ಲ ಹಗುರವಾಗಿ ಮಾಡೋ ಥರ ಮಾಡ್ತಾರೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇದಕ್ಕಾಗಿ ತಮ್ಮ ಫ್ಯಾಮಿಲಿಗೆ ಕೃತಜ್ಞತೆಯಿಂದ ಇರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ತಮಗೆ ಮನಸ್ಸು ಕದಡಿದಲ್ಲಿ ಅಥವಾ ಮನಸ್ಸು ಅಷ್ಟೊಂದು ಶಾಂತವಾಗಿಲ್ಲದೆ ಇದ್ದರೆ ತಮಗೆ ಸ್ವಲ್ಪ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸಂದರ್ಭಗಳು ವಿಷಮವಾಗಿದ್ದಲ್ಲಿ ಕೂಡ ನೀವು ಬೇರೆ ಕಡೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಕೆಲವರಿಗೆ ದಿಢೀರನೇ ಪ್ರಯಾಣ ಮಾಡ್ತಕ್ಕಂಥ ಸಿಚುವೇಶನ್ ಒದಗಿ ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಮೆಸೇಜ್ನ ಪ್ರಕಾರ ತಾವು ಎಷ್ಟೊಂದು ಬೆಟ್ಟದಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀರ. ಇದರಿಂದ ತಾವು ಒಂಥರ ಕಲ್ಲು ಮನಸ್ಸಿನಂತ ಆಗಿದ್ದೀರ. ಬಟ್ ಇಟ್ಸ್ ಓಕೆ, ತಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಆ ಥರ ಆಗಿದ್ದೀರ. ಬಟ್ ಎಲ್ಲದನ್ನು ನಿಭಾಯಿಸ್ತಿದ್ದೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವು ಎಷ್ಟು ಸ್ಟ್ರಾಂಗ್ ಅಂದರೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲ ತಾವು ಒಬ್ಬರೇ ಬಗೆಹರಿಸ್ತಕ್ಕಂಥ ಕೆಪಾಸಿಟಿ ಹೊಂದಿದ್ದೀರಾ. ಇದರಿಂದ ತಮಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ ಬಂದ್ರೂ ಕಷ್ಟಗಳು ಬಂದರೂ ಅವು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಅಷ್ಟೊಂದು ನೀವು ಫೇಸ್ ಮಾಡಿದ್ದೀರಾ ಆಲ್ರೆಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನು ಕಾರ್ಡ್ಸ್ ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವೇನೋ ಸೆಲೆಬ್ರೇಷನ್ ಮಾಡಲಿದ್ದೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು ಅಥವಾ ಇದಾಗಲೇ ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವಾದರೂ ಆಗಿರ್ಬೋದು. ಬಟ್ ಸೆಲೆಬ್ರೇಷನ್ ಮಾಡೋರಿದ್ದೀರಾ. ಇನ್ನು ಕೆಲವರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ಬರೋದಿದೆ ಅಥವಾ ತಾವು ಮ್ಯಾರೇಜ್ ಪ್ರಪೋಸಲ್ಸ್ ಕೊಡೋದಾದರೂ ಇರ್ಬೋದು. ಒಟ್ಟಾರೆಯಲ್ಲಿ ಸೆಲೆಬ್ರೇಷನ್ ಮಾಡೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಮಗೆ ಹ್ಯಾಪಿ ನ್ಯೂಸ್ ಕೇಳ್ತಕ್ಕಂಥ ಸಾಧ್ಯತೆಗಳಿವೆ. ಒಟ್ಟಾರೆ ನೀವು ಮಾಡಿರ್ತಕ್ಕಂಥ ಕೆಲಸ ಪೂರ್ತಿಯಾಗಿ ಮುಗಿದಿದ್ದು ಅದೆಲ್ಲ ನೀವು ಹ್ಯಾಪಿ ಮೂಮೆಂಟ್ಸಿಗೆ ಹ್ಯಾಪಿ ನ್ಯೂಸಿಗೆ ಕೇಳಲಿಕ್ಕೆ ಅರ್ಹರಾಗಿದ್ದೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ಮಾಡ್ತಕ್ಕಂಥ ಕೆಲಸನ ಹಿಂದೆ ತಿರುಗಿ ನೋಡ್ತಿದ್ದೀರಾ. ನೆಕ್ಸ್ಟ್ ಇನ್ನು ಕೆಲವರಿಗೆ ಯಾರಾದರೂ ಮೋಸ ಮಾಡೋ ಸಾಧ್ಯತೆಗಳಿವೆ. ನೆಕ್ಸ್ಟು ಇನ್ನು ಬೇಗನೆ ಕೆಲಸ ಅರ್ಜೆಂಟಾಗಿ ಮಾಡೋದ್ರಿಂದ ಕೆಲವು ತಪ್ಪಿ ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿಯೇ ಹುಷಾರಾಗಿ ನೋಡಿಬಿಟ್ಟು ವಿಚಾರ ಮಾಡಿ ಕೆಲಸಗಳನ್ನ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಕೆಲಸ ಒಂದು ಮಾಡಬೇಕು ಅಂತ ಇಟ್ಕೊಂಡಿರ್ತೀರಲ್ವ, ಅದನ್ನೇ ಕೆಲಸನ ಮುಂದುವರಿಸಿ ಅದರಲ್ಲಿ ಇನ್ನೂ ಪರಿಶ್ರಮ ಪಡಿ, ಪ್ರಯತ್ನ ಪಡಿ. ಅದರಿಂದ ನೀವು ಮುಂದೆ ಒಂದು ಸಕ್ಸಸ್ ಆಗ್ತೀರಾ ಮತ್ತು ಅದರಿಂದನೇ ಐಡೆಂಟಿಫಿಕೇಷನನ್ನು ತಗೋತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು
ಕೆಲಸಗಳನ್ನ ಮಾಡೋದ್ರಿಂದ ತಪ್ಪಿಸ್ಕೊಂಡು ಹೋಗಬಾರ್ದು. ಅದನ್ನು ಬಿಟ್ಟು ಅದನ್ನು ಮುಂದೆ ನೀವು ಕೆಲಸನ ಮಾಡ್ತಕ್ಕಂಥದ್ದನ್ನು ಪೂರ್ತಿಯಾಗಿ ಮುಗಿಸಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ತಮಗೆ ಎನರ್ಜೀಸ್ ಯಾವ್ದ್ಯಾವುದು ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವಾ? ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.